Hello dear students, welcome to Sing Style of Max. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಅಪ್ಲಿಕೇಶನ್ಸ್ ಆಫ್ ಇಂಟೆಗ್ರಲ್ಸ್. ಓಕೆ, ಸೊ ಬಿಫೋರ್ ವಾಚಿಂಗ್ ದಿಸ್ ಲೆಕ್ಚರ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಇಂಟಿಗ್ರೇಷನ್ ಚಾಪ್ಟರ್ ಕಂಪ್ಲೀಟ್ ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ. ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್ ಆ್ಯಂಡ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಟಾಪಿಕ್. ಅರ್ಥ ಆಯ್ತಲ್ಲ? ಲಿಂಕ್ ನಾನು ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಓಕೆ, ರೈಟ್, ಲೆಟ್ ಅಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಬಿಗಿನ್ ದ ಟಾಪಿಕ್. ಚಾಪ್ಟರ್ ನೇಮೇ ಹೇಳ್ತಾ ಇದೆ ಏನು, ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್. ಅಂದರೆ ನಾವೇನು ಇಂಟಿಗ್ರೇಷನ್ ಈಗ ರೀಸೆಂಟ್ಲಿ ಎಲ್ಲ ಕಲ್ತಿದ್ದೀವಲ್ಲ, ಆ ಇಂಟಿಗ್ರೇಷನ್ ಇಂದು ಅಪ್ಲಿಕೇಶನ್ ಏನಿದೆ ಅಂತ. ಅಪ್ಲಿಕೇಶನ್ ಅಂದರೆ ಯೂಸ್, ಅರ್ಥ ಆಯ್ತಲ್ಲ? ಸೊ ಎಲ್ಲಿ ಯೂಸ್ ಆಗುತ್ತೆ ಇದು ಎಕ್ಸಾಕ್ಟ್ಲಿ ಅಂತ ಅಂದರೆ ಸಿಂಪಲ್, ನಾವು ಜಿಯೋಮೆಟ್ರಿ ಸ್ಟಡಿ ಮಾಡ್ತೀವಿ, ಹೌದಲ್ವಾ? ಸೊ ಜಿಯೋಮೆಟ್ರಿ ಆಫ್ ಸರ್ಟನ್ ಜಿಯೋಮೆಟ್ರಿಕಲ್ ಫಿಗರ್ಸ್, ದಟ್ ಈಸ್ ರೆಕ್ಟಾಂಗಲ್, ಸ್ಕ್ವೇರ್, ರಾಂಬಸ್, ಇವೆಲ್ಲ ಸ್ಟಡಿ ಮಾಡಿದ್ದೇವೆ. ಬಟ್ ಕೆಲವೊಂದು ಕಡೆ ಏನಾಗುತ್ತೆ ಅಂತ ಅಂದರೆ ನಮಗೆ ಈ ಫಾರ್ಮುಲಾಗಳು ಯೂಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಕರ್ವ್ ಕೆಳಗಡೆ ಇರುವಂಥ ಏರಿಯಾ. ಓಕೆನಾ? ಲೆಟ್ ಮೀ ಜಸ್ಟ್ ಶೋ ಇಟ್ ಟು ಯು. ಸಿ ಹಿಯರ್, ಫಾರ್ ಎಕ್ಸಾಂಪಲ್, ಜಸ್ಟ್ ಲೆಟ್ ಮಿ ಟೇಕ್ ದ ರೆಡ್ ಪೆನ್. ಇಲ್ಲಿ ಯಾವುದೋ ಒಂದು ಕರ್ವ್ ಇದೆ. ಓಕೆ, ಈ ಕರ್ವ್ ಏನು, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕರ್ವ್. ಓಕೆ, ಸೊ ಈ ಕರ್ವ್ ಕೆಳಗಡೆ ಒಂದಿಷ್ಟು ಏರಿಯಾ ಕವರ್ ಆಗಿದೆ, ಹೌದಲ್ವಾ? ಸೊ ಸಪೋಸ್ ನಾನು ಈ ಪಾಯಿಂಟಿಂದ, ಅಂದರೆ ಈ ಪಾಯಿಂಟು ಇದು ಎ ಅಂದ್ಕೊಳ್ಳಿ, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಬಿ ಇದೆ ಅಂದ್ಕೊಳ್ಳಿ. ಸೊ ಈ ಎ ಮತ್ತು ಬಿ ಮಧ್ಯದಲ್ಲಿ, ಓಕೆ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ಸು, ಈ ಕರ್ವು ಮತ್ತು ಎ ಮತ್ತು ಬಿ ಇದೆಯಲ್ಲ, ಈ ಮಧ್ಯದಲ್ಲಿರುವಂತಹ ಏರಿಯಾನ ನಾನು ಕಂಡುಹಿಡಿಬೇಕಂದ್ರೆ ಹೇಗೆ ಕಂಡುಹಿಡಿತೀನಿ? ಇದು ರೆಕ್ಟ್ಯಾಂಗಲ್ ಆಗಿದ್ರೆ ನಾನು ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಫಾರ್ಮುಲಾ ಅಪ್ಲೈ ಮಾಡ್ತಿದ್ದೆ, ಸ್ಕ್ವೇರ್ ಆಗಿದ್ರೆ ಅಪ್ಲೈ ಮಾಡ್ತಿದ್ದೆ, ರಾಂಬಸ್ ಆಗಿದ್ರೆ ಮಾಡ್ತಿದ್ದೆ. ಬಟ್ ಇದು ಯಾವ ಜಿಯೋಮೆಟ್ರಿಕಲ್ ಫಿಗರ್ ಕೂಡ ಆಗೋದಿಲ್ಲ, ಹೌದಲ್ವಾ? ಸೊ ಇಂಥ ಕೇಸಸ್ಗಳಲ್ಲಿ ನಾವು ಇಂಟಿಗ್ರೇಷನ್ನ ಯೂಸ್ ಮಾಡ್ತೇವೆ. ಓಕೆ, ಪರ್ಟಿಕ್ಯುಲರ್ಲಿ ಹೇಗೆ, ಎಲ್ಲಿಂದ ಎಲ್ಲಿ ಕಂಡುಹಿಡಿಬೇಕು ಮತ್ತು ಯಾವ ಕರ್ವ್ ಅಂಡರು. ಸೊ ಆ ಥರ ನಾವೇನು ಮಾಡ್ತೀವಿ, ಡಿನೋಟ್ ಮಾಡಿಬಿಟ್ಟು ಅದರದ್ದು ಮುಂದೆ ಪ್ರೊಸೀಡ್ ಮಾಡ್ತೀವಿ ಯೂಸಿಂಗ್ ಇಂಟಿಗ್ರೇಷನ್, ರೈಟ್? ಯೂಸಿಂಗ್ integration. So this is one major application, okay, where one major area where the integration is used. Okay, right? ಅಥವಾ ಇನ್ನೂ ಒಂದು ಮೋಸ್ಟ್ ಕಾಮನ್ ನಿಮಗೆ ಈಗ ಮುಂದೆ ಏನು ಸಿಗುತ್ತಲ್ಲ, ಫಾರ್ ಎಕ್ಸಾಂಪಲ್ ಒಂದು ಸರ್ಕಲ್ ಇದೆ, ಈ ಸರ್ಕಲಿಂದ ಏರಿಯಾ ಬೇಕಪ್ಪ ನನಗೆ. ಓಕೆ, ಐ ನೋ ದ ಫಾರ್ಮುಲಾ ಆಫ್ ದಿ ಸರ್ಕಲ್, ಬಟ್ ಸಪೋಸ್ ಐ ನೋ ದಿಸ್ ಒನ್, ಎಕ್ಸ್ ಆಕ್ಸಿಸ್ ಇದೆ, ದಿಸ್ ಈಸ್ ಅ ಸರ್ಕಲ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದ್ಕೊಳ್ಳಿ. ಈಗ ನನಗೆ ಇದ್ರದ್ದು ಏರಿಯಾ ಬೇಕಪ್ಪ. ಸೊ ಹೇಗೆ ಕಂಡುಹಿಡಿತೀರಾ? ಸಿಂಪಲ್, ಇಲ್ಲಿ ಏನಿದೆಯಲ್ಲ ಇದ್ರದ್ದು 4 ಟೈಮ್ಸ್ ತಾನೆ. ಸೊ ನಾವು ಈ ಪಾರ್ಟಿಂದ ಏರಿಯಾ ಕಂಡುಹಿಡಿದ್ಬಿಟ್ಟು ಅದನ್ನು 4ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ 1 2 3 4 4ಇಂದ ಮಲ್ಟಿಪ್ಲೈ ಮಾಡಿದ್ರೆ ಫುಲ್ ಸರ್ಕಲಿಂದು ಏರಿಯಾ ನಮಗೆ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದೆಲ್ಲಿಂದ 0. ವಾಟ್ಸ್ ದ ರೇಡಿಯಸ್? ಎ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ವೇರಿಯಸ್ ಅಪ್ಲಿಕೇಶನ್ಸ್ನ, ಈವನ್ ಸರ್ಕಲ್ ಆಗಿರ್ಬೋದು, ಎಲಿಪ್ಸ್ ಆಗಿರ್ಬೋದು, ಇನ್ನು ನಿಮಗೆ ಸಿಲೆಬಸಲ್ಲಿ ರಿಮೂವ್ ಮಾಡಿದ್ದಾರೆ, ಬಟ್ ಅಲ್ಲಿ ನಿಮಗೆ ಇದೂ ಇತ್ತು, ಏನೋ ಒಂದು ಕರ್ವು ಮತ್ತು ಒಂದು ಲೈನ್ ಮಧ್ಯದಲ್ಲಿರೋ ಏರಿಯಾ. ತುಂಬ ಚೆನ್ನಾಗಿರುವಂಥ ಕಾನ್ಸೆಪ್ಟ್ ಎಲ್ಲ ಇದ್ವು. ಜಸ್ಟ್ ಐ ಟೆಲ್ ಯು, ಇಫ್ ಐ ಥಿಂಕ್ ಇದೆಯೋ ಇಲ್ಲ ಗೊತ್ತಿಲ್ಲ. ಸಪೋಸ್ ದೆರ್ ಈಸ್ ಒನ್ ಕರ್ವ್ ಲೈಕ್ ದಿಸ್ ಆ್ಯಂಡ್ ಎ ಲೈನ್ ಪಾಸಸ್ ಲೈಕ್ ದಿಸ್. ಓಕೆ, ಇವು ಎರಡರಿಂದನೂ ಕವರ್ ಆಗಿರುವಂಥ ಏರಿಯಾ ಹೇಳಿ ಅಂತಂದರೆ ಬರೀ ಇಷ್ಟೇ. ಓಕೆ, ಯಾವುದು? ಈ ಕರ್ವು ಮತ್ತು ಈ ಲೈನು ಕವರ್ ಮಾಡ್ತಾ ಇರೋ ಏರಿಯಾ ಆನ್ ದ ಎಕ್ಸ್ ಆಕ್ಸಿಸ್. ಓಕೆ, ಫಸ್ಟ್ ಕ್ವಾಡ್ರಂಟಲ್ಲಿ ಅಂತ ಇದನ್ನಾದರೂ ಕೇಳ್ಬೋದು, ಅಥವಾ ಬರೀ ಇದನ್ನೇ ಕೇಳ್ಬೋದು. ಸೊ ಈ ಥರ ಏರಿಯಾಗಳನ್ನು ಕಂಡುಹಿಡಿಯೋದು ನಿಮಗೆ ಇತ್ತು. ಐ ಥಿಂಕ್ ಈಗ ಡಿಲೀಟ್ ಆಗಿದೆ ಅದು, ರೈಟ್? ಸೊ ವಿಲ್ ಗೋ ಅಕಾರ್ಡಿಂಗ್ ಟು ಅವರ್ ಸಿಲೆಬಸ್ ಓನ್ಲಿ, ರೈಟ್? ವಿಲ್ ನಾಟ್ ಗೋ ಮೋರ್ ದೆನ್ ದ್ಯಾಟ್. ಬಟ್ ಕಾಂಪಿಟೇಟಿವ್ ರಿಲೇಟೆಡ್ ಕ್ಲಾಸಸ್ ಏನಾದರೂ ನಾನು ಮಾಡಿದ್ರೆ ಮುಂದೆ ಫ್ಯೂಚರಲ್ಲಿ, ಅಲ್ಲಿ ನಿಮಗೆ ಬೇಕಿದ್ರೆ ರಿಕ್ವೈರ್ಮೆಂಟ್ ಇದೆ ಅಂತ ಅಂದರೆ ಐ ವಿಲ್ ಡೆಫಿನೆಟ್ಲಿ ಟೀಚ್ ದೇರ್. ಓಕೆ, ಆಲ್ ದೀಸ್ ಥಿಂಗ್ಸ್, ರೈಟ್? ಸೊ ಒನ್ ಮೋರ್ ಥಿಂಗ್, ನೆಕ್ಸ್ಟು ನಾವು ಇನ್ನೂ ಒಂದು ಏನು ಕಲ್ತಿದ್ದೀವಿ ಅಂದರೆ, ಮ್ಯಾಮ್ ಇದು ಓಕೆ ಮ್ಯಾಮ್, ಬಟ್ ಇದನ್ನು ಇಂಟಿಗ್ರೇಟ್ ಮಾಡೋದು ಹೇಗೆ ಅಂತ ಅಂದರೆ ನಾನು ನಿಮಗೆ ಸಿಂಬಲ್ ಹೇಳ್ಕೊಟ್ಟಿದ್ದೀನಿ. ಇದನ್ನು ನಾನೇನು ಹೇಳಿದ್ನಲ್ಲ, ಇಂಟಿಗ್ರೇಟ್ ಮಾಡಬೇಕು ಎ ಇಂದ ಬಿ ಮಧ್ಯದಲ್ಲಿರುವಂಥ ಏರಿಯಾ. ಯಾರ್ದು? ಈ ಕರ್ವು. ಓಕೆ, ಈ ಕರ್ವು ಎಕ್ಸ್ ಆಕ್ಸಿಸ್ ಮಧ್ಯದಲ್ಲಿ ಕವರ್ ಆಗಿರುವಂಥ ಏರಿಯಾ. ಇದನ್ನು ನೀವು ಬರೆಯೋದು ಹೇಗೆ, ಡಿನೋಟ್ ಮಾಡೋದು ಹೇಗೆ, ನಾನು ಇಂಟಿಗ್ರೇಷನ್ ಟೈಮಲ್ಲಿ ಹೇಳ್ಕೊಟ್ಟಿದ್ದೀನಿ. ಹೇಗೆ? ಎ ಇಂದ ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಅಥವಾ ವೈ ಆದರೂ ಬರಿಬೋದು, ಎಫ್ ಆಫ್ ಎಕ್ಸ್ ಆದರೂ ಬರಿಬೋದು. ಎರಡರಲ್ಲಿ ಒಂದು ಬರಿಬೇಕು, ಎರಡೂ ಬರೆಯೋಂಗಿಲ್ಲ. ಓಕೆ,
ರೈಟ್. ಸೊ ಈಗ ನನಗೆ ಎಫ್ ಆಫ್ ಎಕ್ಸ್ ಬೇಕು ತಾನೆ. ಸೊ ಅದನ್ನು ನಾನು ಅಲ್ಲಿ ಕ್ವಶನಲ್ಲಿ ಕೊಟ್ಟಿರ್ತಾರಲ್ಲ ಅದರಿಂದ ಫೈಂಡ್ ಮಾಡಬೇಕು ಒಂದು. ಇಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಬನ್ನಿ ಮ್ಯಾಮ್, ಇದಕ್ಕೆ ಎಫ್ ಆಫ್ ಎಕ್ಸ್ ಹೆಂಗೆ ಕಂಡುಹಿಡಿಯೋದು? ಎಫ್ ಆಫ್ ಎಕ್ಸ್ ಅಂದರೆ ನಾನೇನಂದೆ ವೈ ತಾನೆ. ಸೊ ಇದರಿಂದ ನಾನು ವೈ ಕಂಡುಹಿಡಿಬೋದಾ? ಡೆಫಿನೆಟ್ಲಿ ಐ ಕ್ಯಾನ್, ರೈಟ್. ಸೊ ಹೇಗೆ ಕಂಡುಹಿಡಿತೀರಾ? ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ವೈ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ? ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಅದು ಪ್ಲಸ್ ಆರ್ ಮೈನಸ್. ಬಟ್ ನಾವು ಮಾತಾಡ್ತಾ ಇರೋ ಕ್ವಾಡ್ರೆಂಟ್ ಯಾವುದು? ಫಸ್ಟ್ ಕ್ವಾಡ್ರೆಂಟ್. ದೇರ್ ಫೋರ್ ವೈ ಇಸ್ ಈಕ್ವಲ್ ಟು ಪ್ಲಸ್ ಅಷ್ಟೇ ಇರಬೇಕು. ಓಕೆ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಈ ರೀತಿ ನೀವು ಕೊಟ್ಟಿರೋ ಕ್ವಶನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ವೈ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಓಕೆ, ವೈ ವ್ಯಾಲ್ಯೂ ಸಿಕ್ಕರೆ ಅದನ್ನು ತಗೊಂಡೋಗಿ ಇಲ್ಲಿ ಹಾಕಬೇಕು. ಲಿಮಿಟ್ಸ್ ಎಲ್ಲಿಂದ ಎಲ್ಲಿಗೆ ಹೇಗೆ ಕಂಡುಹಿಡಿಯೋದು? ಲಿಮಿಟ್ಸ್ ಎಲ್ಲಿಂದ ಎಲ್ಲಿಗೆ ಅಂತಂದರೆ ಈ ಏರಿಯಾ ಟೋಟಲ್ ಇದೆಯಲ್ಲ, ಎಲ್ಲಿಂದ ಸ್ಟಾರ್ಟ್ ಆಗೈತಪ್ಪ? ಎಕ್ಸ್ ವ್ಯಾಲ್ಯೂಸ್ ಇಲ್ಲೇನಿದೆ? ಎಕ್ಸ್ ವ್ಯಾಲ್ಯೂ 0, ಇಲ್ಲೇನಿದೆ? ಎಕ್ಸ್ ವ್ಯಾಲ್ಯೂ ಎ. 0 ಇಂದ ಎ ನಡುವೆ ಇರುವಂತಹ ಏರಿಯಾ, ಹೌದಲ್ವಾ? ಸೊ ಇದನ್ನು ಈಗ ನೀವು ಬರೆಯೋದಾದರೆ 0 to a ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಟಿ ಎಕ್ಸ್. ಇದನ್ನು ನೀವು ಕಂಡುಹಿಡಿದ್ರೆ ನೀವು ಏರಿಯಾ ಆಫ್ ದಟ್ ಸರ್ಕಲ್ ಕಂಡುಹಿಡ್ದಂಗೆ 4 ಟೈಮ್ಸ್ ಆ್ಯಕ್ಚುಲಿ ಕಂಡುಹಿಡಿತೀರಲ್ಲ, ಒನ್ ಪಾರ್ಟ್ ಅಷ್ಟೇ ಸಿಗುತ್ತೆ. ಅದನ್ನು 4ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಟೋಟಲ್ ಏರಿಯಾ ಸಿಕ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಒನ್ ಸಚ್ ಕಾನ್ಸೆಪ್ಟ್ ವಿಚ್ ಯು ಹ್ಯಾವ್ ಟು ನೋ. ಈಗ ಇನ್ನೂ ಕೆಲವರಿಗೆ ಡೌಟ್ ಇರುತ್ತೆ, ಮ್ಯಾಮ್ ಇನ್ ಟರ್ಮ್ಸ್ ಆಫ್ ಈಗ ಎಕ್ಸ್ ಡಿ ಎಕ್ಸ್ ಎಲ್ಲ ಹೇಳಿದ್ರಿ, ನಾವು ವೈ ಇಸ್ ಈಕ್ವಲ್ ಟು ಬೇಡ ಎಕ್ಸ್ ಇಸ್ ಈಕ್ವಲ್ ಟು ಮಾಡಬಹುದಾ ಅಂದರೆ ಎಸ್, ನೀವು ಮಾಡಬಹುದು. ಹೇಗೆ? ಸಿ, ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೇಗೆ ಬಂತು, ಅದೇ ಥರ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ವೈ ಸ್ಕ್ವೇರ್ನ ಆ ಕಡೆ ಕಳಿಸಿದ್ರೆ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಗುತ್ತೆ? ಅಗೇನ್ ಫಸ್ಟ್ ಕ್ವಾಡ್ರೆಂಟ್, ದೇರ್ ಫಾರ್ ಪಾಸಿಟಿವ್ ಅಷ್ಟೇ ತೊಗೊಂಡ್ರೆ ಯು ಗಾಟ್ ಇಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್. ಈಗ ನೀವು ಲಿಮಿಟ್ಸ್ ಬರಿಬೇಕಾದ್ರೆ ಏನು ತಲೆಯಲ್ಲಿ ಇಟ್ಕೋಬೇಕು? 0 to ಎನೇ ಬರಿತೀರಾ, ಆದರೆ ಮೀನಿಂಗ್ ಅದ್ರದ್ದು ಬೇರೆ. 0 ಇಂದ ಇದೇನಾಗುತ್ತೆ? ಇದು ಎವರೆಗೂ. ಸೊ 0 to ಎ. ಓಕೆ, ನೀವು ಬರಿತಿರೋದು ಸೇಮ್ ಆದರೂ ಮೀನಿಂಗ್ ಡಿಫ್ರೆಂಟ್ ಇದೆ. 0 ಇಂದ ಎ. ಓಕೆ, ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರಿತಿದ್ದೀರ ತಾನೆ. ಸೊ ಎಕ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರಿತಿದ್ದೀರಾ. ಆ್ಯಂಡ್ ಲಿಮಿಟ್ಸ್ ಇರೋದು ಯಾರ್ದು? ಯಾರು ಲಿಮಿಟ್ಸ್ ತೊಗೊಂಡಿರೋದು? ವೈ ಆಕ್ಸಿಸ್. ದೇರ್ ಫೋರ್ ದಿಸ್ ಇಸ್ ಡಿ ವೈ. ಆ್ಯಂಡ್ ದೆನ್ ದಿಸ್ ಈಸ್ ನಥಿಂಗ್ ಬಟ್ 0 to a. ವಾಟ್ ಇಸ್ ಎಕ್ಸ್? ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿ ವೈ. ಇದು ನೀವು ಕಲ್ತಿರೋ ಫಾರ್ಮುಲಾ ಇದೆ, ಅದನ್ನು ನೀವು ಮುಂದೆ ಸಾಲ್ವ್ ಮಾಡಿಬಿಟ್ಟು ಪ್ರೊಸೀಡ್ ಮಾಡ್ತೀರಾ. ಅಷ್ಟೇ ಇರೋದೇನೇನು ಇಲ್ಲ. ಅರ್ಥ ಆಯ್ತಲ್ಲ? ಸೊ ಇದರಲ್ಲಿ ಓವರ್ ಆಲ್ ನಿಮಗೆ ಕಂಪಲ್ಸರಿ ಒಂದು 5 marks ಕ್ವಶನ್ ಬಂದೇ ಬರುತ್ತೆ. ಸೊ ಕೈಂಡ್ಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಏನಿದೆ, ಇನ್ನು ಅಷ್ಟೇ ಇರೋದು, ಮ್ಯಾಕ್ಸಿಮಮ್ ಏನಿಲ್ಲ. ಸಪೋಸ್ ಯಾವುದೋ ಒಂದು ಕರ್ವ್ ಐತಪ್ಪ, ಇಲ್ಲಿಂದ ಇಲ್ಲಿ ಏರಿಯಾ ಕಂಡುಹಿಡೀರಿ ಅಂದರು. ಓಕೆ, ಇದು ಎಲ್ಲಿಂದ ಎಲ್ಲಿ? ಸಿ ಇಂದ ಡಿ ಇದೆ. ದೆನ್ ಅಗೇನ್ ಹೌ ವಿಲ್ ಯು ಫೈಂಡ್ ಸಿ ಟು ಡಿ ಇನ್ ಟರ್ಮ್ಸ್ ಆಫ್ ವೈ? ಓಕೆ, ನಾವು ಸ್ಟ್ರೈಪ್ಸ್ ಲಿಮಿಟ್ಸ್ ಯಾವ ಆ್ಯಕ್ಸಿಸಿಂದ ತೊಗೊತಿದ್ದೀರೋ ಅದನ್ನು ನೀವು ಇಲ್ಲಿ ಬರಿಬೇಕು. ಎಕ್ಸ್ ಆ್ಯಕ್ಸಿಸ್ ಲಿಮಿಟ್ಸ್ ತೊಗೊಂಡಿದ್ದೇ ಆದರೆ ಡಿ ಎಕ್ಸ್ ಬರೀರಿ, ಇಲ್ಲಾಂದರೆ ಡಿ ವೈ ಬರೀರಿ. ಅರ್ಥ ಆಯ್ತಲ್ಲ? ದೆನ್ ಯು ಕ್ಯಾನ್ ಇಂಟಿಗ್ರೇಟ್. ಓಕೆ, ಸೊ ದಿಸ್ ಈಸ್ ದ ಬೇಸಿಕ್ ಥಿಂಗ್ ದಟ್ ಈಸ್ ರಿಕ್ವೈರ್ಡ್. ಮೋರ್ ದ್ಯಾನ್ ದಿಸ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಯು ರೈಟ್ ನೌ. ಓಕೆ, ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಇದರಲ್ಲಿ ನಿಮಗೆ 5 marks ಕಂಪಲ್ಸರಿ ಕ್ವೆಶನ್ ಬಂದೇ ಬರುತ್ತೆ. ತುಂಬ ಅಂದರೆ ತುಂಬ ಈಸಿಯೆಸ್ಟ್ ಚಾಪ್ಟರ್ ಆ್ಯಂಡ್ ಈಸಿಲಿ ಸ್ಕೋರಿಂಗ್ ಚಾಪ್ಟರ್ ಇದು. ಅರ್ಥ ಆಯ್ತಲ್ಲ? ಸೊ ಕೈಂಡ್ಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಸ್ಕೋರ್ ಬೆಟರ್. ಸೊ ಎಕ್ಸಾಂಪಲ್ ಪ್ರಾಬ್ಲಮ್ ಇನ್ನೇನು ನೀವೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ರೈಟ್? I'll directly go to exercise questions. Okay, I'll directly jump into exercise question. Find the area of the region bounded by the questions ನಿಮಗೆಲ್ಲ ಗೊತ್ತಿರಬೇಕು ಅಂದ್ಕೊಂಡಿದ್ದೇನೆ, ಬಿಕಾಸ್ ಐ ಆಮ್ ಹ್ಯಾವಿಂಗ್ ಓಲ್ಡ್ ಟೆಕ್ಸ್ಟ್ ಬುಕ್. ಓಕೆ, ಓಲ್ಡ್ ಟೆಕ್ಸ್ಟ್ ಬುಕ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ತೊಂದರೆ ಆಗುತ್ತೆ ಸ್ವಲ್ಪ. ಹಿಯರ್ ಯು ವಿಲ್ ಗೆಟ್ ಸೋ ಮೆನಿ ಕ್ವೆಶನ್ಸ್ ಕಂಬೈನ್ಡ್ ಟುಗೆದರ್, ದೇರ್ ಫೋರ್ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಮೀ, ರೈಟ್? ಆ್ಯಕ್ಚುಲಿ ಐ ಕ್ಯಾನ್ ಅರೇಂಜ್ ಲೈಕ್ ದಿಸ್, ಬಟ್ ಇಟ್ ಬಿಕಮ್ಸ್ ವೆರಿ ಅನ್ಕ್ಲಿಯರ್. ಓಕೆ, ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಒಮ್ಮೆ ಕ್ವಶನ್ಸ್ ನೋಡ್ಕೊಂಡ್ಬಿಟ್ರೆ. ಫೈಂಡ್ ದ ಏರಿಯಾ ಆಫ್ ರೀಜನ್ ಬೌಂಡೆಡ್ ಬೈ ದ ಎಲಿಪ್ಸ್ ಇದೆ, ಆ್ಯಂಡ್ ಏರಿಯಾ ಆಫ್ ರೀಜನ್ ಬೌಂಡೆಡ್ ಬೈ ಎಲಿಪ್ಸ್. ಓಕೆ, ಎರಡು ಎಲಿಪ್ಸೇ ಇದೆ, ರೈಟ್? ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶನ್ ನಂಬರ್ 3, ಕ್ವೆಶನ್ ನಂಬರ್ 4 ಬಂದುಬಿಟ್ಟು MCQs, ಬಟ್ ಇಟ್ ಈಸ್ ಏರಿಯಾ ಬೌಂಡೆಡ್ ಬೈ ಸರ್ಕಲ್ ಆ್ಯಂಡ್ ಫಸ್ಟ್ ಕ್ವಾಡ್ರೆಂಟ್ ಅಷ್ಟೇ ಕೇಳಿದ್ದಾರೆ. ಸೊ ಕಂಡುಹಿಡಿಯೋಣ. ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ಸಮ್ ಕರ್ವ್ ವೈ ಆಕ್ಸಿಸ್ ಆ್ಯಂಡ್ ದ ಲೈನ್ y is equal to 3. ಓಕೆ, ಸೊ try to write down these questions by pausing the video. Question number 1 ಅವ್ರು ಕೇಳಿರೋದೇನು? We have to find the area of the region bounded by the ellipse.
ಓಕೆ, ಯಾವ ಎಲಿಪ್ಸು? ಎಕ್ಸ್ ಸ್ಕ್ವೇರ್ ಬೈ 16. ನೀವು ಫಸ್ಟ್ ಇಯರಲ್ಲಿ ಕಾನಿಕ್ ಸೆಕ್ಷನ್ಸ್ ನೀಟಾಗಿ ಓದಿದರೆ ಇದರಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ ವಿಚ್ ಇಸ್ ದ ಥಿಂಗ್ ಐ ಆಮ್ ಸ್ಪೀಕಿಂಗ್ ಆಫ್. ಸೊ ಎಲಿಪ್ಸ್ ಹೇಗಿರುತ್ತೆ ಅಂದರೆ ಇದೇನಾಗುತ್ತೆ 4 ಸ್ಕ್ವೇರ್ ತಾನೆ, ಇದೇನಾಗುತ್ತೆ 3 ಸ್ಕ್ವೇರ್, ರೈಟ್. ಸೊ ಲೆಟರ್ಸ್ ಫಸ್ಟ್ ಏನು ಮಾಡೋಣ ಅಂದರೆ ಬೆಟರ್ ಆಪ್ಷನ್ ನನಗೆ ಏನು ಅನಿಸುತ್ತೆ ಅಂತಂದರೆ, ನಿಮಗೆ ಎಕ್ಸಾಂಪಲ್ ಪ್ರಾಬ್ಲಮ್ ಆದರೂ ಇರಲಿ, ಈ ಪ್ರಾಬ್ಲಮ್ ಆದರೂ ಇರಲಿ, ಫಸ್ಟ್ ನೀವೇನು ಮಾಡಿ ಅಂದರೆ ಸ್ಟ್ಯಾಂಡರ್ಡ್ ಡೆರಿವೇಷನ್ ಏನಿದೆಯಲ್ಲ ಏರಿಯಾ ಕಂಡುಹಿಡಿಯೋದು ಅದನ್ನು ಮಾಡಿರಿ. ದೆನ್ ಡೈರೆಕ್ಟ್ಲಿ ಕಂಪೇರಿಂಗ್ ವಿತ್ ಸ್ಟ್ಯಾಂಡರ್ಡ್ ಅಂತ ಬರೆದುಬಿಟ್ಟು ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ಅರ್ಥ ಆಯ್ತಾರ? ರಾದರ್ ದ್ಯಾನ್ ಡೂಯಿಂಗ್ ದಟ್ ಪ್ರೊಸೀಜರ್ ಇಟ್ ಈಸ್ ಎ ಬೆಟರ್ ಒನ್. ಸೊ ದಟ್ ನಂಬರ್ಸ್ ಅವ್ರು ಚೇಂಜ್ ಮಾಡಿದ್ರು ಕೂಡ ಮೆಥಡ್ ಸೇಮ್ ಇರುತ್ತೆ. ಓಕೆ, ಸೊ ಸಿ ಹಿಯರ್, ಲೆಟ್ ಅಸ್ ಕನ್ಸಿಡರ್ ದ ಸ್ಟ್ಯಾಂಡರ್ಡ್ ಎಲಿಪ್ಸ್ ಆ್ಯಸ್ ಶೋನ್ ಇನ್ ಫಿಗರ್ ಅಂತ ಬರೀರಿ. ಫಿಗರ್ ಡ್ರಾ ಮಾಡ್ಬೇಕು ನೀವು ಎಲಿಪ್ಸ್ ಹೇಗಿರುತ್ತೆ ಅಂತೇಳಿ. ಸಿನ್ಸ್ ಇಲ್ಲೇನಿದೆ ನೋಡಿ, ಅಬ್ಸರ್ವ್ ಮಾಡಿ, ಎ ವ್ಯಾಲ್ಯೂ ಬಿಗಿಂತ ಜಾಸ್ತಿ ಇದೆ. ಎ ವ್ಯಾಲ್ಯೂ ಅಂತ ಅಂದರೆ ಎಕ್ಸ್ ಆಕ್ಸಿಸಲ್ಲಿ ಬರುವಂಥ ವ್ಯಾಲ್ಯೂ. ಸೊ ಅದು ಜಾಸ್ತಿ ಇರಬೇಕು ಅಂದರೆ ಈ ರೀತಿ ನೀವು ಡ್ರಾ ಮಾಡಿ. ಓಕೆ, ಆ್ಯಂಡ್ ದಿಸ್ ಮಸ್ಟ್ ಬಿ ಬಿ ಪಾಯಿಂಟ್. ಆಲ್ ರೈಟ್, ಸೊ ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಎಲಿಪ್ಸ್ ವಿಚ್ ಈಸ್ ಹ್ಯಾವಿಂಗ್ ದ ಸ್ಟ್ಯಾಂಡರ್ಡ್ ಇಕ್ವೇಷನ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಅರ್ಥ ಆಯ್ತಲ್ಲ? ಸೊ ಈಗ ಇದ್ರದ್ದು ಏರಿಯಾನ ನಾವು ಫಸ್ಟ್ ಟ್ರೈ ಮಾಡೋಣ. ಓಕೆ, ದಟ್ ಬಿಕಮ್ಸ್ ಈಸಿಯರ್ ಮೆಥಡ್, ರೈಟ್? ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಎ ಜಾಗದಲ್ಲಿ 4 ಬಿ ಜಾಗದಲ್ಲಿ 3 ಬರೆದು ಡೈರೆಕ್ಟಾಗಿ ಸಾಲ್ವ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಆ ರೀತಿ ಮಾಡಿದ್ರೂ ಕೂಡ ತೊಂದರೆ ಏನಿಲ್ಲ. ಬಟ್ ಮೈ ಸಜೆಷನ್ ವುಡ್ ಬಿ ಒಂದೇ ಒಂದು ಡೆರಿವೇಷನ್ ಎಲ್ಲದಕ್ಕೂ ಕಲ್ತ್ಬಿಡ್ರಿ, ಅಲ್ಲಿಗೆ ಈಸಿ ಆಗುತ್ತೆ. ಬಟ್ ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ಲಾಸ್ಟಿಗೆ ಡಯಾಗ್ರಾಮ್ನ ನೀವು ಎಲಿಪ್ಸಿಂದ ಎರಡೂ ಬರೀಬೇಕು. ಒಂದು ಸ್ಟ್ಯಾಂಡರ್ಡ್ ಡೆರಿವೇಷನ್ ಮಾಡಬೇಕಾದ್ರೆ, ಇನ್ನೊಂದು ಕೊನೆಗೆ ಇದ್ರದ್ದು ಒಂದು ಬರೆದು ಬಿಡ್ರಿ. ಸೊ ದೇರ್ ವಿಲ್ ಬಿ ನೋ ಚಾನ್ಸ್ ಆಫ್ ರೆಡ್ಯೂಸಿಂಗ್ ಯುವರ್ ಮಾರ್ಕ್ಸ್ ಫಾರ್ ದಿಸ್ ಕ್ವೆಶನ್. ಅರ್ಥ ಆಯ್ತಲ್ಲ? ಸೊ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈಗ ನನಗೇನು ಬೇಕು ಅಂದರೆ ಏರಿಯಾ ಆಫ್ ಎಲಿಪ್ಸ್ ಈಸ್ ಈಕ್ವಲ್ ಟು 4 times ದ ಶೇಡೆಡ್ ರೀಜನ್. ಹೌದಾ? ರೈಟ್? ಈ ಶೇಡೆಡ್ ರೀಜಿಯನಲ್ಲಿ ಎಷ್ಟು ಏರಿಯಾ ಇದೆಯೋ ಅದ್ರದ್ದು 4ರಷ್ಟು ನಾನು ಕಂಡುಹಿಡಿದು ಬಿಟ್ರೆ ನಂದು ಟೋಟಲ್ ಏರಿಯಾ ಆಫ್ ಎಲಿಪ್ಸ್ ಸಿಗುತ್ತೆ ನನಗೆ. ಹೌದಲ್ಲ? ಸೊ 4 times ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಒನ್ ಯೂಸಿಂಗ್ ಇಂಟಿಗ್ರೇಷನ್. ನಾನು ಹೇಳಿದ್ದೀನಿ, ನಾವು ಎಕ್ಸ್ ಲಿಮಿಟ್ಸ್ ತೊಗೋಬೋದು, ವೈನೂ ತೊಗೋಬೋದು, ನಿಮ್ಮ ಇಷ್ಟ. ಬಿಕಾಸ್ ಬೈ ಡಿಫಾಲ್ಟ್ ಎಕ್ಸಿಗೆ ಅಡಿಕ್ಟ್ ಆಗಿದ್ದೀವಿ, ನಾವು ಅದನ್ನೇ ತೊಗೊಳೋಣ. ಸೊ 0 ಇಂದ ಎ. ಓಕೆ, ನೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬೇಕು ನನಗೆ. ಸೊ ವೈ ಡಿ ಎಕ್ಸ್ ಅಥವಾ ಎಫ್ ಆಫ್ ಎಕ್ಸ್ ಅಂತ ಬರೆದಿದ್ರು ನಡೀತಿತ್ತು. ವೈ ವ್ಯಾಲ್ಯೂ ಬೇಕೀಗ ನನಗೆ. ಇದರಿಂದ ವೈ ವ್ಯಾಲ್ಯೂ ಕಂಡುಹಿಡಿಬೋದಾ? ಎಸ್, ಇಟ್ ಈಸ್ ವೆರಿ ಈಸಿ. ಸೈಡಲ್ಲಿ ಅದು ವರ್ಕೌಟ್ ಮಾಡ್ಕೊಳ್ಳಿ. ವೈ ವ್ಯಾಲ್ಯೂ ಬೇಕು ಅಂತ ಅಂದರೆ ನಾವೇನು ಮಾಡ್ತೀವಿ, ಈ ಟರ್ಮ್ನ ಈ ಕಡೆ ಕಳಿಸ್ತೀವಿ. ಅವಾಗೇನಾಗುತ್ತೆ, ಇದು ಅಷ್ಟೇ, ಇದು ಎಕ್ಸಾಮಲ್ಲಿ ಸೈಡಲ್ಲಿ ನೀವು ಮಾಡಲೇಬೇಕು. ಯಾಕೆ ಅಂತ ಅಂದರೆ 5 marks ಕಂಪ್ಲೀಟ್ ಆಗಿ ಬೇಕು ಅಂತ ಅಂದರೆ ಯು ಹ್ಯಾವ್ ಟು ರೈಟ್ ಎವ್ರಿಥಿಂಗ್. ಓಕೆ, ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಈ ಕಡೆ ಕಳಿಸಿದ್ದೀನಿ. ಇಂಟು ಇಲ್ಲೇನಾಗುತ್ತೆ ನೋಡಿ, ಏನು ಇಲ್ಲ ಅಂದರೆ ಎ ಸ್ಕ್ವೇರ್ ಎಲ್ ಸಿ ಎಮ್ ಅದನ್ನು ಇಲ್ಲಿ ಬರೆದೆ. ನೆಕ್ಸ್ಟ್ ಇಲ್ಲಿ ಕಳಿಸಿದ್ರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಸಿನ್ಸ್ ಐ ವಾಂಟ್ ಓನ್ಲಿ ವೈ, ದೇರ್ ಫೋರ್ ಈ ಸ್ಕ್ವೇರ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರಿಗಂತೂ ರೂಟ್ ಅಪ್ಲೈ ಆಗುತ್ತೆ. ಇವೆರಡಕ್ಕೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಎಲ್ಲ ಕ್ಯಾನ್ಸಲ್ ಔಟ್ ಆಗಿಬಿಟ್ಟು ಏನಾಗುತ್ತೆ, ಬಿ ಬೈ ಎ ಹೊರಗೆ ಬರುತ್ತೆ. ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ದಿಸ್ ಈಸ್ ಯೋರ್ ವೈ ವ್ಯಾಲ್ಯೂ. ಸಬ್ಸ್ಟಿಟ್ಯೂಟ್ ಹಿಯರ್. ಸೊ ವಾಟ್ ವಿಲ್ ಯು ಗೆಟ್? 4 ಇಂಟು 0 to a b by a ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ನಮಗೆ ಆಲ್ರೆಡಿ ಈ ಫಾರ್ಮುಲಾ ಇಂಟಿಗ್ರೇಷನಲ್ಲಿ ಗೊತ್ತಿದೆ. ಸೊ ವಾಟ್ ಈಸ್ ಇಟ್? ಫಸ್ಟ್ ಕಾನ್ಸ್ಟೆಂಟ್ ಹೊರಗೆ ಬರೀರಿ, 4b by a. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್? ವಿ ಆಲ್ರೆಡಿ ನೋ ಇಟ್. ಇಟ್ ಈಸ್ ಎಕ್ಸ್ ಬೈ 2 ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಐ ಥಿಂಕ್ ಎಕ್ಸ್ ಬೈ ಎ. ಕರೆಕ್ಟ್ ಇದೆಯಾ? ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೈಟ್? ಸೊ ಎಕ್ಸ್ ಬೈ ಎ. ನೆಕ್ಸ್ಟ್ ಏನಾಗುತ್ತೆ, ಏರಿಯಾ ಎ ತಾನೆ ಸಿಂಬಲ್ಲು ಹಂಗೆ ಇರಲಿ. ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ ಅಪ್ಲೈ ಮಾಡಿ. ಸಿ, ಲೋಯರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 0 ಬೈ ಎನಿಥಿಂಗ್ 0 ಆಗುತ್ತೆ. ನೆಕ್ಸ್ಟ್ ಸೈನ್ ಇನ್ವರ್ಸ್ 0 ಆಗುತ್ತೆ. ಸೊ ಟೋಟಲ್ ಟರ್ಮ್ ಲೋಯರ್ ಲಿಮಿಟ್ ಅಂತೂ 0ನೇ ಆಗುತ್ತೆ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಎ ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಎ ಅಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಏನಾಯಿತು 0 ಪ್ಲಸ್
ಎ ಸ್ಕ್ವೇರ್ ಬೈ 2 ಹಾಗೆ ಇರಲಿ. ಸೈನ್ ಇನ್ವರ್ಸ್ ಎಕ್ಸ್ ಜಾಗದಲ್ಲಿ ಏನು ಬರಬೇಕು, ಎ ಬರಬೇಕು. ಇದು ಬಂದ್ಬಿಟ್ಟು ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್ ಬೇಕಾಗಿಲ್ಲ. ಎ ಕ್ಯಾನ್ಸಲ್ ಆಗಿ 1 ಆಯಿತು. ಈಗೇನು ಸಿಗುತ್ತೆ ನೋಡಿ, 4b/a ಓಕೆ ಇಂಟು ಇದಂತೂ ಎನಿಥಿಂಗ್ ಇಂಟು 0 0 ಆಯಿತಾ. ನೆಕ್ಸ್ಟ್ ಎ ಸ್ಕ್ವೇರ್ ಬೈ 2 ಆ್ಯಸ್ ಇಟ್ ಈಸ್ ಇರಲಿ ಓಕೆ ಇಂಟು ಸೈನ್ ಇನ್ವರ್ಸ್ 1 ಅಂದರೆ ಈ ಸೈನ್ ವ್ಯಾಲ್ಯೂ ಎಲ್ಲಿ 1 ಆಗುತ್ತೆ, 90ಗೆ ತಾನೆ. ಸೊ 2 2s are 4, 4 ಕ್ಯಾನ್ಸಲ್, ಎ ಒಂದು ಸತಿ ಕ್ಯಾನ್ಸಲ್, ಅಲ್ಲಿಗೆ ಏರಿಯಾ ಈಸ್ ಈಕ್ವಲ್ ಟು ಎಷ್ಟಾಯಿತು, 4 ಅಲ್ಲ ಸಾರಿ π/ab. ಓಕೆ, ಈ ರೀತಿ ನೀವು ಸಾಲ್ವ್ ಮಾಡಬೇಕು. ಅವ್ರು ಯಾವುದೇ ನಂಬರ್ ಕೊಟ್ಟರು ಕೂಡ ಈ ರೀತಿ ಸಾಲ್ವ್ ಮಾಡಿದ ಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ, ಈ ರೀತಿ ಯಾವಾಗ ಸಾಲ್ವ್ ಮಾಡ್ತೀರಾ, ವೆನ್ ಎ ಈಸ್ ಗ್ರೇಟರ್ ದೆನ್ ಬಿ. ಅನದರ್ ಮೆಥಡ್ ಯು ಕ್ಯಾನ್ ಯೂಸ್ ಇಫ್ ಎ ಈಸ್ ಲೆಸ್ ದೆನ್ ಬಿ, ಅಥವಾ ಇದೇ ಮೆಥಡು ಮಾಡ್ಬೋದು, ನಿಮ್ಮ ಇಷ್ಟ. ಓಕೆ, ಬಟ್ ಮೇಕ್ ಶೂರ್ ನೀವು ಇಲ್ಲಿ ಲಿಮಿಟ್ಸ್ ಬರೀತಿದ್ದೀರಲ್ಲ, ಅದು ಯಾವ ಲಿಮಿಟ್ಸ್ ಬರೀತಿದ್ದೀರಾ ಅದೇ ಇಲ್ಲಿ ಡಿ ಎಕ್ಸು ಅಥವಾ ಡಿ ವೈ ಬರಬೇಕು. ಎಕ್ಸ್ ಆ್ಯಕ್ಸಿಸ್ ಲಿಮಿಟ್ಸ್ ಬರೆದ್ರೆ ಡಿ ಎಕ್ಸು, ವೈ ಆ್ಯಕ್ಸಿಸ್ ಲಿಮಿಟ್ಸ್ ಬರೆದ್ರೆ ಡಿ ವೈ ಬರೀರಿ. ಅರ್ಥ ಆಯ್ತಲ್ಲ. ಸೊ ಈ ರೀತಿ ಮಾಡಿದ್ಮೇಲೆ ಈಗ ನಾವೇನು ಮಾಡಬೇಕು ಅಂತ ಅಂದರೆ, ಈಗ ಲೆಟ್ ಮಿ ಟರ್ನ್ ದ ಶೀಟ್. ಈಗೇನು ಮಾಡೋಣ ಅಂದರೆ, compare given ellipse ಯಾವುದು, ಎಕ್ಸ್ ಸ್ಕ್ವೇರ್ ಬೈ 16 ಪ್ಲಸ್ ವೈ ಸ್ಕ್ವೇರ್ ಬೈ 9 ಇಸ್ ಈಕ್ವಲ್ ಟು 1 ಟು ಸ್ಟ್ಯಾಂಡರ್ಡ್ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಕಂಪೇರ್ ಮಾಡಿದ್ರೆ ನಮಗೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಏನು ಸಿಗುತ್ತೆ, ವಿ ಗೆಟ್ ಎ ಇಸ್ ಈಕ್ವಲ್ ಟು 4, ಹೌದಾ, ಎ ಸ್ಕ್ವೇರ್ 4 ಸ್ಕ್ವೇರ್, ಬಿ ಇಸ್ ಈಕ್ವಲ್ ಟು 9 ಅಂದರೆ ಯಾರ್ದು ಸ್ಕ್ವೇರು, 3 ಸ್ಕ್ವೇರ್, ಹೌದಲ್ವಾ. ಸೊ 3 ಸ್ಕ್ವೇರ್. ದೆನ್ ವಾಟ್ ವಿಲ್ ಯು ಡೂ, ನಮಗೆ ಆಲ್ರೆಡಿ ಗೊತ್ತಿದೆ, ವಿ ನೋ ದಟ್ ಅಂತ ಹಾಕಿದ್ರು ನಡೆಯುತ್ತೆ. ಏರಿಯಾ ಇಸ್ ಈಕ್ವಲ್ ಟು π ಇಂಟು ಎ ಇಂಟು ಬಿ. ದೇರ್ ಫೋರ್ ರಿಕ್ವೈರ್ಡ್ ಏರಿಯಾ, ನಮ್ದೇನು ರಿಕ್ವೈರ್ಡ್ ಏರಿಯಾ ಇದೆಯಲ್ಲ, ಸೊ ಆ ರಿಕ್ವೈರ್ಡ್ ಏರಿಯಾ ಎಷ್ಟಾಗುತ್ತೆ ನೋಡಿ, π ಇಂಟು ಎ ಜಾಗದಲ್ಲಿ ಏನಿದೆ 4, ಬಿ ಜಾಗದಲ್ಲಿ ಏನಿದೆ 3. ಏರಿಯಾದ ಯೂನಿಟ್ ಯಾವಾಗಲೂ ಸ್ಕ್ವೇರ್ ಯೂನಿಟ್ಸ್. ದೇರ್ ಫೋರ್ ದಟ್ 4 3 ಎಷ್ಟಪ್ಪ 12 π ಸ್ಕ್ವೇರ್ ಯೂನಿಟ್ಸ್. ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಅರ್ಥ ಇದಲ್ಲ, ಸಿಂಪಲ್. ಫಸ್ಟ್ ಸ್ಟ್ಯಾಂಡರ್ಡ್ ಮಾಡ್ಕೊಂಬಿಡ್ರಿ. ಸ್ಟ್ಯಾಂಡರ್ಡ್ ಮಾಡಿದ್ಮೇಲೆ ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡಿಬಿಟ್ಟು ಎ ಬಿ ವ್ಯಾಲ್ಯೂ ಬರೀರಿ, ಆ್ಯಂಡ್ ದೆನ್ ಯು ಸಾಲ್ವ್ ಆ್ಯಂಡ್ ರೈಟ್. ಅನದರ್ ಥಿಂಗ್, ಎಲಿಪ್ಸ್ ಸೈಡಿಗೆ ಬರೆದು ಬಿಡ್ರಿ, ಬೆಟರು. ಓಕೆ, ಎಲಿಪ್ಸಲ್ಲಿ ಏನು ಮಾಡ್ತೀರಾ, ಎ ಜಾಗದಲ್ಲಿ ಏನು ಬರೀತೀರಿ, 4 ಬರೀತೀರಾ, ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಬಿ ಜಾಗದಲ್ಲಿ 3 ಬರೀತೀರಿ. ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸು ಶೇಡೆಡ್ ರೀಜನ್ ಒಂದಿರಲಿ. ಓಕೆ, ಇದನ್ನು ಬೇಕಿದ್ರೆ ಪಾಯಿಂಟ್ ವೈಸ್ ಬರೀತೀರಾ ಅಂದರೆ 0,3 ಆಗುತ್ತೆ, ಇದೇನಾಗುತ್ತೆ 4,0 ಆಗುತ್ತೆ. ಓಕೆ, ಸೈಡಲ್ಲಿ ಒಂದು ಎಲಿಪ್ಸ್ ಬರುತ್ತೆ ಅಂದರೆ ಮಾರ್ಕ್ಸು ರೆಡ್ಯೂಸ್ ಮಾಡೋಕ್ಕೆ ಯಾವುದೇ ಚಾನ್ಸ್ ಬಿಟ್ಕೊಡ್ಬೇಡ್ರಿ, ಅಷ್ಟೇ, ಸಿಂಪಲ್ ಥಿಂಗ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಐ ಥಿಂಕ್ ಇಟ್ ವಾಸ್, ಐ ಫರ್ಗಾಟ್ ಅಗೇನ್, ಐ ಥಿಂಕ್ ಇಟ್ ವಾಸ್ ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ವೈ ಸ್ಕ್ವೇರ್ ಬೈ 9 ಇತ್ತು ಅನಿಸುತ್ತೆ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ರೈಟ್. ಸೊ ಈ ರೀತಿ ಇದೆ. ಈಗ ಏನಾಗ್ತಾ ಇದೆ ನೋಡಿ, ಎ ವ್ಯಾಲ್ಯೂ ಸಣ್ಣದಿದೆ, ಬಿ ವ್ಯಾಲ್ಯೂ ದೊಡ್ಡದಿದೆ. ಅಂದರೆ ಈ ಸತಿ ಇರುವಂಥ ಎಲಿಪ್ಸ್ ಯಾವುದು, ವರ್ಟಿಕಲ್ ಎಲಿಪ್ಸ್ ನಮ್ಮ ಹತ್ರ ಇರೋದು. ಓಕೆ, ಸೊ ಈಗ ನಾವೇನು ಮಾಡೋಣ, 0 to a ಸೇಮ್ ಪ್ರೊಸೀಜರೇ ಮಾಡಬಹುದು. ನೀವು ಕನ್ಫ್ಯೂಸ್ ಆಗಲ್ಲ ಅಂತ ಅಂದರೆ ಸೇಮ್ ಮಾಡಿ. ಇಲ್ಲ ಮ್ಯಾಮ್ ನಾವು ಹೇಗಿದ್ರು ಮಾಡ್ತೀವಿ ಅಂದರೆ ನೀವು ವೈ ಕೂಡ ತಗೊಂಡು ಮಾಡಬಹುದು. ಅರ್ಥ ಆಯ್ತಲ್ಲ. ಸೊ ಇದನ್ನು ಹೇಗೆ ಮಾಡ್ತೀರಾ, ಎಸ್, ಟ್ರೈ ಟು ಫೈಂಡ್ ಔಟ್ ಹೌ ವಿಲ್ ಯು ಡೂ. ನಾವು ಬೈ ಡಿಫಾಲ್ಟ್ ಅಡಿಕ್ಟ್ ಇರೋ ಮೆಥಡೇ ಮಾಡೋಕ್ಕೆ ಹೋದರೆ ನಮಗೇನು ಸಿಗುತ್ತೆ. ಸೊ ಅಗೇನ್ ಯು ಹ್ಯಾವ್ ಟು ರೈಟ್, ಕನ್ಸಿಡರ್ ದ ಸ್ಟ್ಯಾಂಡರ್ಡ್ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ವರ್ಟಿಕಲ್ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ y square by b square is equal to 1 where a is less than b ಅನ್ನೋ ಕಂಡೀಷನ್ ನೀವು ಮೆನ್ಷನ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು 4 times ಶೇಡೆಡ್ ರೀಜಿಯನ್. ಓಕೆನಾ, ಶೇಡೆಡ್ ರೀಜಿಯನ್ ವಿಚ್ ಇಸ್ ಈಕ್ವಲ್ ಟು 4 ಇಂಟು ಶೇಡೆಡ್ ರೀಜಿಯನ್ ಅಂದರೆ ಏನಾಗುತ್ತಪ್ಪ, 0 to a, 0 ಇಂದ a. ಅಗೇನ್ ಇನ್ ಟರ್ಮ್ಸ್ ಆಫ್ ವೈ ಬರಿಬೇಕು ನಾನು ಅಂತಂದರೆ ಏನಾಗುತ್ತೆ ನನಗೆ, ಬಿ ಬೈ ಎ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಕರೆಕ್ಟ್ ಇದೆಯಾ, ಎಸ್ ಆರ್ ನೋ? ಪ್ರಿವಿಯಸ್ಲಿ ಬರ್ತಿದ್ದು ನಾನು ಎಲ್ಲಿದೆ, ಎಸ್, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಬಿ ಬೈ ಎ
ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಸೇಮ್ ಪ್ರೊಸೀಜರ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ರಲ್ಲ ಅದೇ ಥರ ಮಾಡಿದ್ರೆ ಕೊನೆಗೆ ಆನ್ಸರ್ ಏನು ಸಿಗುತ್ತೆ, ಮತ್ತೆ ಪೈ ಎ ಬಿನೇ ಸಿಗುತ್ತೆ. ಓಕೆ, ಸೊ ಮತ್ತೆ ಏನು ಮಾಡ್ತೀರಾ, ಅಗೇನ್ ಸೇಮ್ ಲೈನ್ಸ್ ಅವಾಗಲೇ ಬರೆದಿದ್ವಲ್ಲ, ಯಾವುದು ಬರೆದಿದ್ರಲ್ಲ, ಕಂಪೇರ್ ಗಿವನ್ ಎಲಿಪ್ಸ್ ಟು ಸ್ಟ್ಯಾಂಡರ್ಡ್ ಎಲಿಪ್ಸ್. ಸೊ ರೈಟ್ ಡೌನ್ ದ ಸೇಮ್ ಥಿಂಗ್, ಇಟ್ ಬಿಕಮ್ಸ್ ವೆರಿ ಈಸಿ. ಕಂಪೇರ್ ಗಿವನ್ ಎಲಿಪ್ಸ್ ಯಾವುದು ಎಕ್ಸ್ ಸ್ಕ್ವೇರ್ ಬೈ 4 plus y square by 9 is equal to 1 to the standard ellipse. To the standard ellipse. ಆದರೆ ನೀವು ಇದರದ್ದು ಡಯಾಗ್ರಾಮ್ ಬರೀಲೇಬೇಕು, ಇಲ್ಲಾಂದರೆ ಮಾರ್ಕ್ಸ್ ಕಳ್ಕೊತೀರಾ. ಯಾಕಂದರೆ ನಾವು ಮಾಡ್ತಾ ಇರೋ ಮೆಥಡೇ ಸ್ವಲ್ಪ ಶಾರ್ಟ್ ಇದೆ. ಅಂದಮೇಲೆ ಅಲ್ಲಿ 5 ಮಾರ್ಕ್ಸ್ ಕೊಡಬೇಕು ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಡಯಾಗ್ರಾಮಲ್ಲಿ ಏನಾರ ಮಿಸ್ಟೇಕ್ ಹುಡುಕಿಬಿಟ್ಟು ತೆಗಿತಾರೆ. ಯಾಕಂದರೆ ಇಷ್ಟು ಮಾಡಿ 5 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ಸುತ್ತೆ ಅವರಿಗೆ. ಸೊ ಹಾಗಾಗಿ ಬೆಟರ್ ಯು ಡ್ರಾ ದ ಡಯಾಗ್ರಾಮ್. ಇಲ್ಲಿ ಇದೇನಿದೆಯಲ್ಲ ಇದು 4 ಅಂದರೆ 2 ಸ್ಕ್ವೇರ್ 4. ಸೊ ಎ ವ್ಯಾಲ್ಯೂ ಇಲ್ಲಿ ಬಂದುಬಿಟ್ಟು 2 ಆಗುತ್ತೆ, ಬಿ ವ್ಯಾಲ್ಯೂ ಬಂದುಬಿಟ್ಟು 3. ಯಾವಾಗ ಎ ವ್ಯಾಲ್ಯೂ ಸಣ್ಣದಿರುತ್ತೋ ಆವಾಗ ನೀವೇನು ಮಾಡಬೇಕು, ವರ್ಟಿಕಲ್ ಎಲಿಪ್ಸ್ನ ಡ್ರಾ ಮಾಡಬೇಕು. ಓಕೆ, ಸೊ 0 to ಎ ದಟ್ ಈಸ್ ನಥಿಂಗ್ ಬಟ್ ಇದೇನಾಗುತ್ತೆ 2, ಇಲ್ಲಿ ಬಂದುಬಿಟ್ಟು 3. ಸೊ ದಿಸ್ ಯು ಕ್ಯಾನ್ ಎ ಏನು ಬರೆಯೋದು ಬೇಡ, ಇಲ್ಲೇನು ಬರೀತೀರಾ 2,0, ಇಲ್ಲಿ 0,3 ಅಂತ ಪಾಯಿಂಟ್ಸ್ನ ಬರೀರಿ. ಆ್ಯಂಡ್ ದೆನ್ ಇಲ್ಲಿ ಶೇಡೆಡ್ ರೀಜನ್ ಅಂತ ತೋರಿಸ್ರಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನಮಗೆ ಗೊತ್ತಿದೆ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ದೇರ್ಫೋರ್ ಏರಿಯಾ ಇಸ್ ಈಕ್ವಲ್ ಟು ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಪೈ ಇಂಟು ಎ ಇಂಟು ಬಿ. ಎ ವ್ಯಾಲ್ಯೂ ಎಷ್ಟಪ್ಪ, 400, 2 ಸ್ಕ್ವೇರ್, 900, 3 ಸ್ಕ್ವೇರ್. ಸೊ 6, 3 to the 6, 6 ಪೈ ಸ್ಕ್ವೇರ್ ಯೂನಿಟ್ಸ್. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಐ ಗೆಸ್ 4 ಕ್ವೆಶನ್ ತಾನೇ ಇರೋದು, ರೈಟ್. ನೆಕ್ಸ್ಟ್ 2 MCQs ಇದ್ದಾವೆ. ಇಫ್ ಪಾಸಿಬಲ್ ಯು ಕ್ಯಾನ್ ಸಾಲ್ವ್ ಬೈ ಯೋರ್ ಸೆಲ್ಫ್, ಇಫ್ ನಾಟ್ ಕಂಟಿನ್ಯೂ ವಿತ್ ದ ಲೆಕ್ಚರ್. ಕ್ವೆಶನ್ ಏನಿದೆ ಅದು ಆ್ಯಕ್ಚುಲಿ ಏರಿಯಾ ಲೈಯಿಂಗ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಅರ್ಥ ಮಾಡ್ಕೊಳ್ಳಿ, ಲೈಯಿಂಗ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಬೌಂಡೆಡ್ ಬೈ ಸರ್ಕಲ್. ಸರ್ಕಲ್ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಇದೆ, ಅಂದರೆ 2 ಸ್ಕ್ವೇರ್. ರೇಡಿಯಸ್ ಎಷ್ಟು 2. ಓಕೆ, ಫಸ್ಟ್ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಡ್ರಾ ಮಾಡೋಕ್ಕೆ ಬರಬೇಕಿಲ್ಲಿ. ಓಕೆ, ಸೊ ಏನಾಯಿತು ಅಲ್ಲಿಗೆ 0 ಇಂದ ರೇಡಿಯಸ್ ಎಷ್ಟು 2 ಅಂತ ಗೊತ್ತಾಯ್ತು ನಮಗೆ. ಓಕೆ, 0 to 2. ನೆಕ್ಸ್ಟು ಇಲ್ಲಿ ಇನ್ ಟರ್ಮ್ಸ್ ಆಫ್ ವೈ ಬರಿಬೇಕು ಅಂತಂದರೆ ಏನಾಗುತ್ತೆ, 4 ಮೈನಸ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಗುತ್ತೆ, ಹೌದಲ್ವಾ, ಇಂಟು ಡಿ ಎಕ್ಸ್ ಆಗುತ್ತೆ. ರೈಟ್, ಈ ರೀತಿ ತಾನೇ ಆಗೋದು. ಎಸ್ ಆರ್ ನೋ? ದೆನ್ ಯು ಆಲ್ರೆಡಿ ನೋ ವಾಟ್ ಈಸ್ ದಿ ಫಾರ್ಮುಲಾ ಫಾರ್ ದಿಸ್ ಒನ್. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದರೆ ಎಕ್ಸ್ ಬೈ 2, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ. ಓಕೆ, ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್. ಲೋಯರ್ ಲಿಮಿಟ್ ಇನ್ನೇನು 0 ಬೇಕಾಗಿಲ್ಲ. ಅಪ್ಪರ್ ಲಿಮಿಟ್ ನೋಡಿ ಇಲ್ಲಿ ಅಪ್ಲೈ ಮಾಡಿದ್ರೆ 2 ಸ್ಕ್ವೇರ್ 4 4 ಇದು ಟೋಟಲಿ 0 ಆಗುತ್ತೆ. 2 1s 2 2s. ಸೈನ್ ಇನ್ವರ್ಸ್ 1 ಅಂದರೆ ಸೈನ್ ಇನ್ವರ್ಸ್ 1 ಅಂತಂದರೆ ಏನಾಗುತ್ತೆ, ಇಲ್ಲಿ 2 ಉಳಿಯುತ್ತೆ. ಸೈನ್ ಇನ್ವರ್ಸ್ 1 ಅಂದರೆ ಪೈ ಬೈ 2 ಉಳಿಯುತ್ತೆ. 2 2 ಕ್ಯಾನ್ಸಲ್ ಆಗಿ ಪೈ ಅಷ್ಟೇ. ಸೊ whichever the option is having pi in your textbook, kindly mark that one. Next, area of the region bounded by the curve y square is equal to 4x, y axis and the line y is equal to 3 is. ಇದು ಒಂಥರ ಚೆನ್ನಾಗಿರೋ ಕ್ವಶನ್. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ, ಟೆಲ್ ಮಿ, ಹೌ ವಿಲ್ ಯು ಡೂ ಇಟ್? ಸಿಂಪಲ್. ಫಸ್ಟ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಕೊಟ್ಟಿದ್ದಾರೆ, ಹೌದಲ್ವಾ. ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 4x. ಅಂದರೆ ಪ್ಯಾರಾಬೋಲಾ. ನಮಗೆ ಗೊತ್ತಿದೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4x. ಪ್ಯಾರಾಬೋಲಾ ಹೇಗಿರುತ್ತೆ, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇರುತ್ತೆ, ರೈಟ್. ಎಸ್ ಆರ್ ನೋ? 0 ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ವೈ ಆಕ್ಸಿಸ್ಸು. ಓಕೆ, ಆ್ಯಂಡ್ ವೈ ಈಸ್ ಈಕ್ವಲ್ ಟು 3 ಲೈನ್. ವೈ ಈಸ್ ಈಕ್ವಲ್ ಟು 1 2 3. ಓಕೆ, ವೈ ಈಸ್ ಈಕ್ವಲ್ ಟು ಎಲ್ಲೋ ಒಂದು ಕಡೆ ಕಟ್ ಆಗುತ್ತೆ, ವೈ ಈಸ್ ಈಕ್ವಲ್ ಟು 3 ಲೈನ್. ಓಕೆ, ಸೊ ಅವ್ರು ಹೇಳ್ತಿರೋದು ಯಾವ ಏರಿಯಾ ಅಂದರೆ ಈ ಕರ್ವ್ ಮತ್ತು ಈ ವೈ ಆಕ್ಸಿಸ್ಸು ಮತ್ತು ಈ ಲೈನಿಂದ ಕವರ್ ಆಗಿರುವಂತಹ ಏರಿಯಾ. ಓಕೆ, ಹಂಗಂದರೆ ಯಾವ ಏರಿಯಾ ಆಗುತ್ತೆ, ಈ ಲೈನಿಂದ ಕವರ್ ಆಗಿರೋದಂದರೆ ಈ ಇಷ್ಟೇ ಸ್ಮಾಲ್ ಏರಿಯಾ ಇದೆಯಲ್ಲ, ಇದನ್ನು ಅವರು ಕೇಳ್ತಿರೋದು. ಅರ್ಥ ಆಯ್ತಾ? ಈ ರೆಡ್ ಕಲರ್ ಮಾರ್ಕ್ ಮಾಡಿದ್ರಲ್ಲ ಈ ಏರಿಯಾನ ಅವರು ಕಂಡುಹಿಡಿಯೋಕೆ ಹೇಳ್ತಿದ್ದಾರೆ. ಸೊ ಹೌ ವಿಲ್ ಯು ಫೈಂಡ್ ಇಟ್ ಔಟ್? ಥಿಂಕ್ ಅಬೌಟ್ ಇಟ್. ಎಸ್, ಹೌ ವಿಲ್ ಯು ಫೈಂಡ್ ಇಟ್ ಔಟ್? ಸಿಂಪಲ್ ಇದೆ ತುಂಬ. ಇದು ಎಲ್ಲಿಂದ ಇದೆಯಪ್ಪ, 0 ಇಂದ. ಈ ಪಾಯಿಂಟ್ ಏನಾಗುತ್ತೆ 3, ಹೌದಾ.
ರೈಟ್. ಸೊ 0 to 3 ಏನಾಗುತ್ತೆ, ನಾವು ವೈ ಆಕ್ಸಿಸ್ ತೊಗೊಂಡಿದ್ದೀವಿ. ಸಾರಿ. ಸೊ ವೈ ಆಕ್ಸಿಸ್ ತೊಗೊಂಡಿರೋದ್ರಿಂದ ಇನ್ ಟರ್ಮ್ಸ್ ಆಫ್ dy, ದೆನ್ ಎಕ್ಸ್ dy, ಎಕ್ಸ್ dy. ಸೊ ವಾಟ್ ಈಸ್ ಎಕ್ಸ್ ವ್ಯಾಲ್ಯೂ ಗಿವನ್ ಅವರೇ y ಸ್ಕ್ವೇರ್ ಇಸ್ಕೊಂಡು ಏನು ಕೊಟ್ಟಿದ್ದಾರೆ, 4x ಕೊಟ್ಟಿದ್ದಾರೆ ತಾನೆ. ಸೊ ಇದರಿಂದ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, y ಸ್ಕ್ವೇರ್ ಡಿವೈಡೆಡ್ ಬೈ 4 ಆಗುತ್ತೆ ಇಂಟು dy. 0 to 3 1/4 ಹಾಗೆ ಇರಲಿ, ಇದ್ರದ್ದು ಏನಾಗುತ್ತೆ y³ 3 ಆಗುತ್ತೆ. ಸೊ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿ ಏನಾಗುತ್ತೆ ಇಲ್ಲಿ 1/4 3³ 3 ಅಂದರೆ 3 ಸ್ಕ್ವೇರ್ ಅಂದರೆ 9, ನಥಿಂಗ್ ಬಟ್ 9/4 ಸ್ಕ್ವೇರ್ ಯೂನಿಟ್ಸ್. ಸಿಂಪಲ್. ಎಸ್, ಸಿಂಪಲ್ ಇದೆ, ಜಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಮೇಯ್ನ್ ಏನಂತಂದರೆ ಈ ಚಾಪ್ಟ್ರಲ್ಲಿ ಎಸ್ಪೆಷಲಿ ನೀವು ಯಾವುದೇ ಕ್ವಶನ್ ಕೊಟ್ಟರು ಕೂಡ ಫಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಆ ಡಯಾಗ್ರಾಮ್ ನಿಮಗೆ ಡ್ರಾ ಮಾಡೋಕ್ಕೆ ಬಂತು ಅಂದರೆ ಅರ್ಧ ಕ್ವಶನ್ ಅಲ್ಲೇ ಸಾಲ್ವ್ ಆಯಿತು. ನಿಮಗೆ ಡಯಾಗ್ರಾಮ್ ಬರಲಿಲ್ಲ, ಅವ್ರು ಕೇಳ್ತಿರೋ ಕ್ವಶನ್ ಅರ್ಥ ಆಗಲಿಲ್ಲ, ನೀವು ಈ ಕರು ಬಿಟ್ಟು ಇಲ್ಲೆಲ್ಲೋ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರಿ, ಅಲ್ಲಿ ಮಿಸ್ಟೇಕ್ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ದಿಸ್ ಚಾಪ್ಟರ್ ಇಸ್ ದ ಈಸಿಯೆಸ್ಟ್ ಚಾಪ್ಟರ್ ಓನ್ಲಿ ಇಫ್ ಯು ಆರ್ ಗುಡ್ ಅಟ್ ಬೇಸಿಕ್ಸ್. ಇಫ್ ನಾಟ್, ಈವನ್ ಬೀಯಿಂಗ್ ದ ಸ್ಮಾಲೆಸ್ಟ್ ಚಾಪ್ಟರ್, ದಿಸ್ ವಿಲ್ ಬಿ ದ ಮೋಸ್ಟ್ ಡಿಫಿಕಲ್ಟ್ ಫಾರ್ ಯು. ಓಕೆ. ಸೊ ಹಾಗಾಗಿ ಬೇಸಿಕ್ಸ್ನ ತುಂಬ ಚೆನ್ನಾಗಿ ಇದು ಮಾಡ್ಕೊಳ್ರಿ, ಸ್ಟ್ರಾಂಗ್ ಮಾಡ್ಕೊಳ್ರಿ. ಅರ್ಥ ಆಯ್ತಲ್ಲ. ಸೊ ದಟ್ ಆಲ್ ದಿ ಚಾಪ್ಟರ್ಸ್ ಬಿಕಮ್ ವೆರಿ ಈಸಿ ಫಾರ್ ಯು. ಇನ್ನೂ ಒಂದು ಪಾಯಿಂಟ್ ಹೇಳೋದು ಮರ್ತಿದ್ದೀನಿ. ಇಲ್ಲಿ ನೋಡಿ, ಏರಿಯಾ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಕೆಳಗಡೆ ಬರುತ್ತೆ ಗ್ರಾಫು, ಅಂದರೆ 4th ಕ್ವಾಡ್ರೆಂಟ್. ಈಗ 4th ಕ್ವಾಡ್ರೆಂಟಲ್ಲಿ ಅಂತಂದರೆ ನಾನು ಏರಿಯಾ ಕಂಡುಹಿಡಿಯೋಕೆ ಹೋದ್ರೆ ನೆಗೆಟಿವ್ ಬರುತ್ತೆ ತಾನೆ ನನಗೆ. ಎಸ್ ನೋ, ಇದು ಒಂದೇ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್ ಒಂದೇ ಒಂದು ಕ್ವಾಡ್ರೆಂಟಲ್ಲಿ ಎಲ್ಲವೂ ಪಾಸಿಟಿವ್ ಆಗುತ್ತೆ, ಅದಕ್ಕೆ ನಾವು ಅಷ್ಟು ಕನ್ಸಿಡರ್ ಮಾಡಲ್ಲ. ಈ ಥರ ಬಂದಾಗ ಏನು ಮಾಡೋದು ಮ್ಯಾಮ್ ಅಂತ ಅಂದರೆ, ಕೆಲವೊಬ್ರು ಆನ್ಸರ್ ಹೇಳ್ತಾರೆ, ಮ್ಯಾಮ್ ಓಕೆ ಮೈನಸ್ ಸೈನ್ ಹಾಕಿ ಬರೆದ್ರೆ ಆಯ್ತಲ್ಲ ಅಂತ. ಬಟ್ ಲೆಟ್ ಮಿ ಟೆಲ್ ಯು, ಏರಿಯಾ ಈಸ್ ನೆವರ್ ನೆಗೆಟಿವ್. ದೇರ್ಫೋರ್ ನಾವೇನು ಮಾಡಬೇಕು, ಇದನ್ನು ನೆಗೆಟಿವ್ ಇರೋದನ್ನು ಪಾಸಿಟಿವ್ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಮಾಡ್ ಹಾಕೋಬೇಕು. ಸೊ ವೆನ್ ಎವರ್ ಯು ಆರ್ ಸ್ಟಡಿಂಗ್ ಸರ್ಟನ್ ಗ್ರಾಫ್ ವಿಚ್ ಆರ್ ಅಂಡರ್ x-axis, below the x-axis, better you put mod before solving. ಅರ್ಥ ಆಯ್ತಲ್ಲ. ಸೊ ಅದು ಸದ್ಯಕ್ಕೆ ಇಲ್ಲಿ ರಿಕ್ವೈರ್ಡ್ ಇಲ್ಲ, ಬಟ್ ಯು ಹ್ಯಾವ್ ಟು ಡೂ ಇಟ್. ಓಕೆ. ಸೊ ಅಷ್ಟೇ ಇರಲಿ ಸದ್ಯಕ್ಕೆ. ದಿಸ್ ಕಂಪ್ಲೀಟ್ಸ್ ಯುವರ್ ಚಾಪ್ಟರ್ ಯಾರ್. ಏನಂತ ಇದೇನಿರಲಿಲ್ಲ, ಓಲ್ಡ್ ಸಿಲೆಬಸ್ ಇದ್ದಿದ್ರೆ ಇಟ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ. ಏರಿಯಾ ಬಿಟ್ವೀನ್ ಟು ಕರ್ವ್, ಸ್ವಲ್ಪ ಹಾಲಿಡೇಸಲ್ಲಿ ಫ್ರೀ ಇದ್ದರೆ ದಯವಿಟ್ಟು ಈ ಥರ ಥಿಂಗ್ಸ್ನ ನೋಡಿ, ಯಾಕಂದರೆ ಹೈಯರ್ ಸ್ಟಡೀಸಲ್ಲಿ ಇವೇ ನಿಮಗೆ ವರ್ಕಿಂಗ್ ಬರೋದು. ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಇದೆ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಕೂಡ ಇದೆ. ಓಕೆ, ಲೆಟ್ ಅಸ್ ಸಿ ವಿಚ್ ಎವರ್ ಈಸ್ ಪಾಸಿಬಲ್. ಐ ವಿಲ್ ಕಂಟಿನ್ಯೂ ವಿತ್ ದಿಸ್. ಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ನಿಮ್ದು ಏನೇ ಒಪಿನಿಯನ್ಸ್ ಇದ್ರೂ ಕೂಡ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.